ಅಂತೇಳಿ ನಿನ್ನೆ ಕರ್ನಾಟಕ ಸರ್ಕಾರ ನಡೆಸಿದ ವಿಶೇಷ ಅಧಿವೇಶನ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸರ್ಕಾರ ನೀಡಿದ ಪ್ರತಿಯನ್ನ ಎರಡೇ ವಾಕ್ಯದಲ್ಲಿ ಓದಿ ತಮ್ಮ ಭಾಷಣ ಮುಗಿಸಿದ್ರು. ಈ ನಡೆಗೆ ಕಾಂಗ್ರೆಸ್ನ ಶಾಸಕರು ಕೆಂಡಾಮಂಡಲವಾಗಿದ್ರು. ಸದ್ಯ ಇದೇ ಪ್ರಕರಣ ಈಗ ಮಲೆನಾಡಿನಲ್ಲಿ ಹೋರಾಟದ ಸ್ವರೂಪ ಪಡೆದಿದೆ. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ನಗರದ ಪಾಲಿಕೆ ಮುಂಭಾಗ ಹೋರಾಟ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದೆ. ವಿಧಾನಸೌಧದಲ್ಲಿ ರಾಜ್ಯಪಾಲರ ನಡೆ ಸರಿಯಲ್ಲ, ಕರ್ನಾಟಕವನ್ನ ರಾಜ್ಯಪಾಲರಿಂದ ಕಾಪಾಡಬೇಕು, ರಾಜ್ಯಪಾಲರ ಅಥವಾ ವಿರೋಧ ಪಕ್ಷದ ನಾಯಕರ ಗೊತ್ತಾಗಿಲ್ಲ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಅದಕ್ಕೆ ಮಾತ್ರ ಅದು ಯಾಕಂತ ಹೇಳಿದ್ರೆ ನೀವು ಮಾಡಿರೋದು ನಿಮ್ ವಿಚಾರ, ನಾವ್ಯಾಕೆ ನಮ್ಮ ವಿಚಾರನ ಕೈ ಹಾಕೋಣ. ಕಾಂಗ್ರೆಸ್ ಮಾಡಿರತಕ್ಕಂಥ ವಿಚಾರ ಅದಕ್ಕೆ ಏನೇನು ಸೇರಿಸಬೇಕು ಅನ್ನೋದನ್ನ ಇಟ್ಟು ಜೊತೆಯಾಗಿ GST ಹಣವನ್ನ ಏನು ರಾಜ್ಯ ಸರ್ಕಾರದಿಂದ ಹೋಗ್ತಿದೆಯಲ್ಲ ಆ GST ಹಣವನ್ನ ನಮ್ಮ ರಾಜ್ಯರ್ತಕ್ಕಂಥವ್ರು ಅದರಲ್ಲೂ ಹೇಳ್ತಾರೆ ನಿಮ್ಗೆ ಸುಗ್ಗಿ ಕಾಲದಲ್ಲಿ ನಾವು ಕೆಲಸ ಕೊಡಲ್ಲ ಅಂತೇಳಿ ಅಂತ. ಸುಗ್ಗಿ ಕಾಲ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಸುಗ್ಗಿ ಇದೆ ಒಂದವರನ್ನ ಬಿಟ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೆಲಸ ಕೊಡಲ್ಲ ಅಂತ ಹೇಳ್ತೀರಿ. ಕನಿಷ್ಠ 400 ರೂಪಾಯಿ ವಿಚಾರಕ್ಕೆ ನೀವೇನು ಮಾತಾಡ್ತಿಲ್ಲ. ಹಳ್ಳಿಯಿಂದ ಏನಿತ್ತು ಡೆಲ್ಲಿ ತನಕ ಇರ್ತೇವೆ, ಡೆಲ್ಲಿ ವಿಶೇಷವಾಗಿ ಮಾಡಿದ್ರಿ. ಗ್ರಾಮ ಸಂಸದರ ನಿಧಿಯಲ್ಲಿ ಕೊಟ್ಕೊಂತ ಬಂದ್ರಿ. ಇವತ್ತು ಮಾನ್ಯ ರಾಘವೇಂದ್ರ ಅವರಿಗೆ ಅಂಬೇಡ್ಕರ್ ಅವರ ಮುಂದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಕೇಳಣೆ ಮಾಡಿದ್ರಿ. 2024ನೇ ಚುನಾವಣೆಯಲ್ಲಿ ನಿಮ್ಮ ಯಾವ ಒಂದು ಪ್ರಾಸ್ಪೆಕ್ಟಸ್ ಅಲ್ಲೂ ಕೂಡ ನಾನು ಈ ಗ್ರಾಮವನ್ನ ದತ್ತು ತೆಗೆದುಕೊಂಡು ಆ ಗ್ರಾಮದಲ್ಲಿ ಉದ್ಧಾರ ಮಾಡಿದೀನಿ ಅಂತೇಳಿ ಎಲ್ಲ ಜನಾಂಗದವರಿಗೂ ಕೂಡ ಅವಕಾಶ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಪಾಲರು ಅವರ ತಲಪ್ರತಿಷ್ಠವನ್ನ ಇದಕ್ಕೆ ದಯವಿಟ್ಟು ನೋಡಿ, ಇತಿಹಾಸ ಮೇಲೋಗ್ತದೆ ಕೆಳ ಬರ್ತದೆ ಚಕ್ರ ಇದ್ದಾಗೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಅಧಿಕಾರಕ್ಕೆ ಬರೋದುಂಟು. ಆ ಬರ್ತಕ್ಕಂಥ ಸಂದರ್ಭದಲ್ಲಿ ನೋಡಕ್ಕೆ ಇಷ್ಟಪಡ್ತೀವಿ. ರಾಜ್ಯಪಾಲರು ಅಂದ್ರೆ ಒಂದು ಗೌರವದ ಹುದ್ದೆ. ಆದ್ರೆ ಎಲ್ಲಾ ವಿಚಾರಕ್ಕೂ ಕೂಡ ನಿಮ್ಮ ಶಾಂತಿ ರಾಜ್ಯಪಾಲರು ಅಂತ ಹೇಳಿದ್ರೆ ಯಾಕೆ ಕರ್ಕೊಂಡ್ಬರೋದು? ರಾಜ್ಯದಲ್ಲಿ ಇಳಿಸಿ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ, ಸಂವಿಧಾನ ವಿರೋಧಿ ರಾಜ್ಯಕ್ಕೆ, ಅಮಿತ್ ಶಾ ಮೋದಿ ಅವರ ಏಜೆಂಟ್ ಆಗಿ ರಾಜ್ಯಪಾಲರಿಗೆ ರಾಜ್ಯಪಾಲ ಹಟಾವ್, ರಾಜ್ಯಪಾಲ ಹಟಾವ್, ರಾಜ್ಯಪಾಲ ಹಟಾವ್, ಬೇಕೇ ಬೇಕು. ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ, ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಮತ್ತು ರಾಜ್ಯಪಾಲರಿಗೆ ಯೂತ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಕೂಡ ತಮ್ಮ ಸಂವಿಧಾನದ ಕರ್ತವ್ಯವನ್ನು ಮರೆತರೂ ಕೂಡ ನಮ್ಮ ರಾಜ್ಯದ ನಾಯಕರು, ನಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಹಕ್ಕನ್ನು ಮರೆತಿಲ್ಲ, ಸಂವಿಧಾನದ ಕರ್ತವ್ಯವನ್ನು ಮರೆತ ನಾಯಕರುಗಳು ಮೋದಿ ಅವರು ಹೇಳಿದ್ದಕ್ಕೆಲ್ಲ ಓಕೆ ಓಕೆ ಅಂತ ಹೇಳ್ಕೊಂತ ಯಾವ ತರ ಆಗಿದೆ ಅಂತ ಹೇಳಿದ್ರೆ ಈಗ ಏನು ರಾಮ್ಜಿ 2026ರ ಮೊದಲ ಜಂಟಿ ಅಧಿವೇಶನದಲ್ಲಿ ನಮ್ಮ ರಾಜ್ಯಪಾಲರು ನಮ್ಮ ಕರ್ನಾಟಕದ ಪರ ಮಾತಾಡೋದಕ್ಕೆ ಅಶಕ್ತರಾಗಿದ್ದಾರೆ.
ಈ ಮೊದಲನೇ ಜಂಟಿ ಅಧಿವೇಶನದಲ್ಲೇ ಇವರು ಕರ್ನಾಟಕದ ಪರ ಮಾತಾಡೋಕ್ಕೆ ಹಿಂಜರಿದ್ರು ಅಂತ ಹೇಳಿದ್ರೆ ಈ ವರ್ಷ ಪೂರ್ತಿ ಹೇಗೆ ಅಧಿಕಾರ ನಡೆಸ್ತಾರೆ ಅಂತ ಗೊತ್ತಿಲ್ಲ. ಇವರು ಕರ್ನಾಟಕದ ರಾಜ್ಯಪಾಲರು ಅಥವಾ ವಿರೋಧ ಪಕ್ಷದ ನಾಯಕರು ಅಂತ ಗೊತ್ತಾಗ್ತಾ ಇಲ್ಲ. ಇವರು ವಿರೋಧವಾಗಿ ಇದೇ ರೀತಿ ಮುಂದುವರಿತು ಅಂತ ಹೇಳಿದ್ರೆ ಇದಕ್ಕೆ ಕ್ವಶನ್ ಮಾಡಿದಂಥ ನಮ್ಮ ನಾಯಕರು ಬಟ್ಟೆ ಹರಿಯುವಂಥ ಕೆಲಸ ಮಾಡಿದ್ದಾರೆ. ಅದರ ವಿರೋಧವಾಗಿ ಇವತ್ತು ಶಿವಮೊಗ್ಗ ನಗರ ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯಪಾಲ ಹಠಾವ್ ಕರ್ನಾಟಕ ಬಚಾವನ್ನ ಚಳವಳಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರಿಗೆ ಮಸಿ ಬಳಿಯುವಂಥ ಕೆಲಸ ಯುವ ಕಾಂಗ್ರೆಸ್ ವತಿಯಿಂದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಎಚ್ಚರಿಸ್ತಾ ಇದ್ದೀವಿ. ಅವರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸಂವಿಧಾನದ ಹುದ್ದೆನ ದುರುಪಯೋಗ ಪಡ್ಕೊಂಡು BJP ಏಜೆಂಟಾಗಿ ಕೆಲಸ ಮಾಡ್ತಾರೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 2026ರ ಮೊದಲ ಜಂಟಿ ಅಧಿವೇಶನದಲ್ಲಿ ನಮ್ಮ ರಾಜ್ಯಪಾಲರು ನಮ್ಮ ಕರ್ನಾಟಕದ ಪರ